ಓಂ ಶಾಂತಿ. ಇವತ್ತಿನ ರಾಜಯೋಗ ಮೆಡಿಟೇಷನ್ ಕೋರ್ಸದ 4ನೇ ದಿನ. ಈ ಸೃಷ್ಟಿ ನಾಟಕ ಚಕ್ರ. ನಾವೆಲ್ಲ ಆತ್ಮಗಳು ಪರಮಧಾಮದಿಂದ ಬಂದಾಗ ಈ ಭೂಮಿ ಮೇಲೆ ಪಾತ್ರವನ್ನ ಮಾಡಲು ಬಂದಿದ್ದೇವೆ. ಸೊ ನಾವು ಮಾಡುವಂತ ಪಾತ್ರ ಎಷ್ಟು ವರ್ಷದಿದೆ? ಆ ನಾಟಕ, ಆ ಡ್ರಾಮಾ ಒಂದು 3 ತಾಸಿಂದ ಅಥವಾ 3.5 ತಾಸಿಂದ ನಾವು ಫಿಲ್ಮ್ ನೋಡಿ ಬರ್ತೇವೆ. ಅದೇ ರೀತಿ ನಾವು ಮಾಡುವಂತ ನಾಟಕ ಎಷ್ಟು ವರ್ಷದಿದೆ? ಮತ್ತೆ ಈ ನಾಟಕ ಆಲ್ರೆಡಿ ತಯಾರಾಗಿದೆ. ಹೇಗೆ 3 ತಾಸಿನ ಫಿಲ್ಮ್ ಅನ್ನ ಆಲ್ರೆಡಿ ರೆಡಿಯಾಗಿ ಅದನ್ನ ಪ್ಲೇ ಮಾಡ್ತಾರೆ, ಅದೇ ರೀತಿ ಇವಾಗ ಪ್ಲೇ ಆಗ್ತಾ ಇದೆ ಅಂದ್ರೆ ಇದು ಕೂಡ ಡ್ರಾಮಾ ಆಲ್ರೆಡಿ ತಯಾರಾಗಿದೆ. ಇದನ್ನ ಯಾರು ಮಾಡಿದ್ದಾರೆ? ಪರಮಾತ್ಮ ಮಾಡಿಲ್ಲ. ಮತ್ತು ಇದು ತಾನಾಗಿ ಅವಿನಾಶಿ ಡ್ರಾಮಾ ಇದೆ. ಇದನ್ನ ನಾವು ಮಾಡಿದೀವಿ ಅಥವಾ ಪರಮಾತ್ಮ ಮಾಡಿದಾರೆ ಅಂತಾನು ಅನ್ನಕ್ ಬರಲ್ಲ. ಇದು ಅವಿನಾಶಿ ಡ್ರಾಮಾ. ಈ ಜಗತ್ತಿನಲ್ಲಿ 3 ವಸ್ತುಗಳು ಅವಿನಾಶಿ ಅದಾವ್: ಆತ್ಮ, ಪರಮಾತ್ಮ ಮತ್ತು ನಾವು ಮಾಡುವಂತ ಡ್ರಾಮಾ. ಈ 3ಗೂ ನಾವು ಪ್ರಶ್ನೆ ಮಾಡಕ್ ಬರೋದಿಲ್ಲ, ಯಾಕಂದ್ರೆ ಇವು ಯಾವಾಗಿಂದನೂ ಅದಾವ್. ಹೇಗೆ ಸೂರ್ಯ ಚಂದಪ್ಪ ಯಾವಾಗಿನ ಅದಾವ್, ಇವಾಗ ತಯಾರಾಗಿದೆ ಅಂತ ಅನ್ನಕ್ ಬರಲ್ಲ. ಅದೇ ರೀತಿ ಈ ಜಗತ್ತಿನಲ್ಲಿ ಇವು 3 ಕೂಡ ಅವಿನಾಶಿ ಅದಾವ್. ನಾ ಆತ್ಮ ಮತ್ತು ಪರಮಾತ್ಮ 3ನೇ ನಾವು ಮಾಡುವಂತ ನಾಟಕ ಆಲ್ರೆಡಿ ತಯಾರಾಗಿದೆ ರೀ. ಕೇವಲ ನಾವು ಪ್ಲೇ ಮಾಡ್ತಾ ಇದೀವಿ. ಈಗ ನೆಕ್ಸ್ಟ್ ಕ್ಷಣದಲ್ಲಿ ನಾವ್ ಏನ್ ಮಾಡೋರದೇವಿ ಅದು ಆಲ್ರೆಡಿ ನಾ ಆತ್ಮದಲ್ಲಿ ರೆಕಾರ್ಡ್ ಐತೈತಿ. ಸೊ ಈಗ ಬರೀ ನಾವು ಮಾಡುವಂತ ನಾಟಕ ಎಷ್ಟು ವರ್ಷದಿದೆ? ನಾವು ಮಾಡುವಂತ ನಾಟಕ 5,000 ವರ್ಷದಿದೆ. ಇದು ಪೂರ್ಣ ರೀತಿ ಬಾಬಾ ಹೇಳ್ತಾರೆ ನಮಗೆ, ಈ ನಾಟಕ ಏನಿದೆಲ್ಲ, ಈ ನಾಟಕ ಸೃಷ್ಟಿ ನಾಟಕ ಚಕ್ರ ಅಂತ ಏನಿದೆಯಲ್ಲ, ಇದು ಚಕ್ರ ಅಂತ ಹೇಳ್ತೇವೆ. ಇದು ಚಕ್ರ ರೀ. ಚಕ್ರ ಅಂದ್ರೆ ಇದು ತಿರುಗೋದನೆ. ಈ ಪೂರ ಒಂದ್ಸಲ ಈ ಚಕ್ರ ತಿರುಗ್ಲಿಕ್ಕೆ 5,000 ವರ್ಷ ಬೇಕಾಗುತ್ತದೆ. 5,000 ವರ್ಷಕ್ಕೊಮ್ಮೆ ಈ ಚಕ್ರ ಏನಾಗ್ತೈತಿ? ಪುನರಾವರ್ತನೆ ಆಗುತ್ತದೆ. ತಾವು ಈ ಚಕ್ರದಲ್ಲಿ ನೋಡ್ತಾ ಇದ್ದೀರಲ್ಲ, ಪರಮಾತ್ಮ ಏನ್ ಹೇಳ್ತಾರೆ, 5,000 ವರ್ಷದ ಆಲ್ರೆಡಿ ರೆಡಿ ಆಗಿದೆ, ಪುನಃ ಭೇಟಿ ಆಗ್ತಾ ಇದೆ, ಪುನಃ ನಡೀತಾ ಇದೆ. ಸೊ ನಾವು ಎಂದಾದರೂ ಫಸ್ಟ್ ಟೈಮ್ ನಾವ್ ಎಲ್ಲೇ ಹೋಗಿದ್ವಿ ಅಂದ್ರ ಇದು ಫಸ್ಟ್ ಟೈಮ್ ಅಲ್ಲ. 5,000 ವರ್ಷ ಹಿಂದೂ ನಾವು ಹೋಗಿದ್ವಿ ಅಲ್ಲಿ, ಈಗ 5,000 ವರ್ಷ ನಂತರ ಹೋಗ್ತಾ ಇದೀವಿ. ಸೊ ಇದು ಆಲ್ರೆಡಿ ತಯಾರಾಗಿರುವಂತ 3 ತಾಸಿಂದ ಇರ್ತೈತ್ರ. ಇದು ನಮ್ದ 5,000 ವರ್ಷದ ನಾಟಕ. ಅದ್ ಜಸ್ಟ್ ಏನಾಗ್ತಾ ಇದೆ ರೀ, ಪ್ಲೇ ಆಗ್ತಾ ಇದೆ. ಈ ನಾಟಕ ಚಿತ್ರದಲ್ಲಿ ತಾವ್ ನೋಡ್ತಾ ಇದ್ದೀರಿ, ಸ್ವಸ್ತಿಕ ಚಿಹ್ನೆಯನ್ನ ತೋರಿಸಲಾಗ್ತೈತಿ. ಪರಮಾತ್ಮ ಏನ್ ಹೇಳ್ತಾನೆ ಅಂದ್ರೆ, ಈ ನಾಟಕದಲ್ಲಿ ಎದಕ್ಕೆ ಸ್ವಸ್ತಿಕ ಚಿಹ್ನೆ ತೋರಿಸ್ತಾನಂದ್ರ, ಪರಮಾತ್ಮ ಹೇಳೋದು ಆಗೋದೆಲ್ಲ ಒಳ್ಳೇದಕ್ಕಂತ ಹೇಳ್ತಾರೆ, ಆಗೋದೆಲ್ಲ ಕಲ್ಯಾಣ ಅಡಗಿದೆ ಅಂತ ಹೇಳ್ತಾರೆ. ನಾವು ಓಂ ಶಾಂತಿಯೊಳಗ ಆ ಶಿವ ಪರಮಾತ್ಮನಿಗೆ ಪ್ರೀತಿಯಿಂದ ನಮಗ ಬಾಬಾ ಅಂತ ಕರಿಯಂತಾರಿ. ಬಾಬಾ ಅಂದ್ರ ಅರ್ಥ ಅಪ್ಪ. ನೀವು ಶಿವ, ನೀವು ಈಶ್ವರ, ನೀವು ಭಗವಂತ ಅಂತ ಕರೆದ್ರಂದ್ರ ಬಾಬಾ ಹೇಳ್ತಾನೆ ಸಂಬಂಧ ಅಷ್ಟ ಹತ್ತಿರ ಆಗುದಿಲ್ಲ. ಆದ್ರೆ ನೀವು ಬಾಬಾ ಅಂತ ಕರೆಯೋದ್ರಿಂದ ಸಂಬಂಧ ಏನಾಗ್ತದೆ ಅಂತಾರಿ, ಬಾಬಾ ಹತ್ತಿರ ಬರ್ತೈತೆ ಅಂತಾರಿ ಬಾಬಾ. ಸೊ ತಾವ್ ನೋಡ್ತಾ ಇದ್ದೀರಲ್ಲ, ಈ ಸೃಷ್ಟಿ ನಾಟಕ ಚಕ್ರದಲ್ಲಿ ಸ್ವಸ್ತಿಕ ಚಿಹ್ನೆ ಬಾಬಾ ಎದಕ್ಕೆ ಹಾಕಿದ್ದಾರೆ ಅಂದ್ರೆ, ಆಗೋದೆಲ್ಲ ಕಲ್ಯಾಣಕ್ಕಂತ ಹೇಳ್ತಾ ಇದ್ದಾರೆ. ಆಗಿದ್ದು ಕಲ್ಯಾಣ, ಈಗ ಆಗ್ತಾ ಇರೋದು ಕಲ್ಯಾಣ, ಇನ್ನು ಮುಂದನ್ನು ಕೂಡ ಆಗೋದು ಕಲ್ಯಾಣ ಅಂತ. ಹೇಗಪ್ಪ ಕಲ್ಯಾಣ ಐತಿತ್ರೋಗ? ಕಣ್ಣಿಗಂತೂ ಕಾಣಿಸ್ತಾ ಇಲ್ಲ. ನನಗ್ ಸಿಕ್ಕಿರುವಂತ ಪಾತ್ರ ನನಗೆ ಕಾಣಿಸ್ತಾ ಇಲ್ಲ ಕಲ್ಯಾಣ ಐತಿ, ನನಗೆ ಯಾಕಪ್ಪ ಇಂಥ ಪಾತ್ರ ಸಿಕ್ಕೈತೆ ಅಂತ ಹೇಳಿ ನಾವು ಭಗವಂತಿಗೆ ಬೈತಾ ಇರ್ತೇವೆ. ನಾವಿಲ್ಲಿ ಒಂದ್ ಕಡೆ ಸೇವಾ ಮಾಡ್ತಾ ಇದ್ವಿ, ಈ ಪಾಠ ಹೇಳಿದ ನಂತರ ಆಗೋದೆಲ್ಲ ಕಲ್ಯಾಣ ಅಂತ ಯಾರಿಗ ಅನಿಸ್ತೈತಿ? ಆಗೋದೆಲ್ಲ ಕಲ್ಯಾಣ ಐತಿ ಅಂತ ಹೇಳಿ ಕೈ ಎತ್ರಿ ಅಂತ ಅವ್ರನ್ನ ಕೇಳಿದ್ರಿ. ನಿಮ್ಮ ಜೊತೆ ನಿಮ್ಗೆ ಏನ್ ಪಾತ್ರ ಸಿಕ್ಕಿದೆ, ನಿಮಗೆ ಯಾರ್ ಪತಿ ಸಿಕ್ಕಿದ್ದಾರೆ, ನಿಮ್ಗೆ ಯಾರು ಮಕ್ಳು ಸಿಕ್ಕಿದ್ದಾರೆ ಅಂತ ಕೈ ಎತ್ರಿ ಅಂತ ಹೇಳಿದಾಗ ಒಬ್ರು ಕೂಡ ಕೈ ಎತ್ತಲಿಲ್ರಿ. ಅಂದ್ರೆ ಯಾರಿಗೂ ನಮಗ್ ಏನ್ ಪಾತ್ರ ಸಿಕ್ಕೈತ್ಲ, ಬೇರೆದ ಸಿಗ್ಬೇಕಾಗಿ, ಅವ್ರಿಗೆ ಯಾವ ಪಾತ್ರ ಸಿಕ್ಕೈತ್ಲ ಅದ ಸಿಗ್ಬೇಕಾಗಿತ್ತಂತ ಅನಿಸ್ತೈತಿ.
ಆದ್ರೆ ಬಾಬಾ ಅಂತ ನಿನ್ ಜೊತೆ ನಿನಗೆ ಏನ್ ಸಿಕ್ಕೈತಿ ನಿನಗೆ ಎಲ್ಲಿ ಇಟ್ಟಿದ್ದಾರೋ ಅದ್ರೋಗ ಕಲ್ಯಾಣ ಐತಿ, ಆ ಕಲ್ಯಾಣ ಅಂತ ತಿಳಿದುಕೊಂಡು ನಡ್ಕೊಳ್ಬೇಕು ಅಂತಾರೆ ಬಾಬಾ. ಯಾಕಪ್ಪ ಅಂತ ಹೇಗೆ ಒಬ್ರ ಅಕ್ಬರ್ ಬಿರ್ಬಲ್ ಸೇಬು ಹಣ್ಣು ತಿಂತಾ ಇದ್ರಿ. ಅಕ್ಬರ್ನ್ ಬೆರಳ ಕಟ್ಟಾಕೈತಿ. ಸೊ ಅಕ್ಬರನ್ ಬೆರಳು ಕಟ್ಟಾದ್ಕೂಳೆ ಬಿರ್ಬಲ್ ಏನಂತಾರ, ರಾಜರ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅಂತಾರೆ. ಅವಾಗ ಅವನ್ ಅಕ್ಬರ್ಗ ಬಹಳ ಸಿಟ್ಟು ಬರ್ತೈತಿ. ಏನೋ ನನ್ನ ಬೆರಳು ಕಟ್ಟಾಗೈತಿ ಮತ್ ಆಗೋದೆಲ್ಲ ಒಳ್ಳೇದ್ಕಂತಿ ಅಂತ ಹೇಳಿ ಬೈತಾರೆ. ಬೈದು ಅವನ ಅಷ್ಟ ಬೈಯೋದಿಲ್ರಿ, ಅವನ್ ಹೋಗಿ ಜೈಲ್ನಾಗೂ ಹಾಕ್ತಾರ. ಆಮೇಲೆ ಅಕ್ಬರ ಮುಂದ್ ಕಾಡ್ನ್ಯಾಗ ಹೋಗ್ತಿರ್ತಾನು. ಅಲ್ಲಿ ಕಾಡ್ ದೇವಿಗೆ ಆ ದಿನ ನೈವೇದ್ಯ ಇಡೋದಿರ್ತೈತಿ. ಸೊ ಏನ್ ಮಾಡ್ತಾರ ಅಂದ್ರ ಕರ್ಕೊಂಡ್ ಹೋಗಿ ಇನ್ನೇನ ಬಲಿ ಕೊಡೋ ಸಮಯ ಇರ್ತೈತಿ. ಯಾಕಂದ್ರೆ ಆ ದಿನ ಕಾಡ್ ದೇವಿಗೆ ಬಲಿ ಕೊಡ್ಬೇಕಾಗಿ. ಸೊ ಇವ್ರು ಕಾಡ್ ದೇವಿಯನ್ನ ಕರ್ಕೊಂಡ್ ಹೋಗ್ತಾರೆ. ಕಾಡ್ ದೇವಿ ಬಲಿ ಕೊಡಕ್ಕೆ ಗಟ್ಮುಟ್ಟ ಅಕ್ಬರ್ ರಾಜ ಅಂತ ತಿಳ್ಕೊಂಡು ನಡೀತಾರೆ. ಇನ್ನೇನ್ ಬಲಿ ಕೊಡೋ ಸಮಯನಾಗ ಬೆರಳ ಕಟ್ಟಾಕೈತಿ. ಸೊ ಬೆರಳ ಕಟ್ಟಾದ ಕೂಡಲೇನೆ ಬೆರಳು ಕಟ್ಟಾಗಿದ್ ನೋಡ್ತಾರ. ಸೊ ಬೆರಳು ಕಟ್ಟಾಗಿ ನೀನ್ ದೇವಿಗೆ ನೈವೇದ್ಯಕ್ಕೆ ಉಪಯೋಗಿಲ್ಲ ಅಂತ ಬಿಟ್ಟು ಬಿಡ್ತಾ. ಅಕ್ಬರ್ ಓಡೋಡೆ ಬಂದ ಬೀರ್ಬಲ್ ಹತ್ರ ಬರ್ತಾನೆ. ಬೀರ್ಬಲ್ ಜೈಲ್ನಾಗ ಮಲ್ಕೊಂಡಿರ್ತಾನೆ. ಬಹಳ ನಿಶ್ಚಿಂತ ಆರಾಮ್ ಮಹಾರಾಜ ಗತೆ ಮಲ್ಕೊಂಡಿರ್ತಾನೆ. ಎಬಸ್ತಾನೆ, ಹೆಂಗ್ ಮಲ್ಕೊಂಡಿ ಹೇಳ್ ನೀನ, ಇಲ್ಟ ನೀನ್ ಜೈಲ್ನಾಗ ಹಾಕಿ ನಿನ್ಗೆ ಬೈದೇನಿ, ನೀ ಹೆಂಗ್ ಮಲ್ಕೊಂಡಿ ಹೇಳ. ಅದಕ್ಕೆ ರಾಜ ಮಂತ್ರಿ ಹೇಳ್ತಾನೆ, ರಾಜರ ಆಗೋದೆಲ್ಲ ಒಳ್ಳೇದಂತ ತಿಳ್ಕೊಂಡು ಆರಾಮ್ ಮಲ್ಕೊಂಡೇನ್ರಿ ಅಂತ ಹೇಳ್ತಾನೆ. ಹಂಗೆಂಗ ಆಗೋದೆಲ್ಲ ಒಳ್ಳೇದಂತಿ, ನಿನ್ ಜೈಲ್ನ ಹಾಕಿದ್ರು ಹೆಂಗ್ ಒಳ್ಳೇದಂತಿ. ಅವಾಗ ರಾಜ ಮಂತ್ರಿ ಅಂತ ಅವಾಗ ರಾಜ ಮಂತ್ರಿ ಅಂತ ರಾಜರ ಎಲ್ಲಿ ರಾಜ ಹೋಗ್ಬೇಕಂದ್ ಮಂತ್ರಿ ಹೋಗಾಕ ಬೇಕ್ರಿ, ನಿಮ್ನ ಬಿಡ್ತಿದ್ರಿ ನನ್ ಎತ್ಕೊಂಡ್ ಹೋಗ್ತಿದ್ರಿ ಅಂತ. ಸೊ ಇವತ್ ನೀವು ನನ್ ಜೈಲ್ನ ಹಾಕಿದ್ಕ ಆ ಕಾಡ್ ಮನುಷ್ಯರು ನನ್ ಕರ್ಕೊಂಡು ಹೋಗ್ಲಿಲ್ಲ, ನನ್ ಬಲಿ ಕೊಡ್ಲಿಲ್ಲ. ಯಾಕಂದ್ರೆ ನಂದಂತೂ ಒಂದೊಂದು ಅಂಗನೂ ಪರ್ಫೆಕ್ಟ್ ಐತಿ. ಸೊ ನೀವು ನನ್ ಜೈಲ್ನಾಗ ಹಾಕಿದ್ರೆ ಇವತ್ ನನ್ ಪ್ರಾಣ ಉಳಿತಿಲ್ರಿ ಅಂತ ಅಂತಾನ್ರಿ ಅವ್. ಹಂಗ ಬಾಬಾನು ನಮ್ಗೆ ಏನ್ ಹೇಳ್ತಾ ಇದ್ದಾರೆ, ನಿನ್ ಜೊತೆ ಜೀವನದಲ್ಲಿ ಏನ್ ಆಗಿತ್ತು ಅದು ಒಳ್ಳೇದ್ಕ ಆಗೈತಿ. ಈಗ ಸದ್ಯ ನಿನ್ನ ಜೀವನದಲ್ಲಿ ಏನ್ ಆಗ್ತಾ ಇದೆ ಅದು ಕೂಡ ಒಳ್ಳೇದೇ ಆಗ್ತಾ ಇದೆ. ಇನ್ನು ನಿನ್ನ ಜೀವನದಲ್ಲಿ ಏನ್ ಮುಂದೂ ಆಗುತ್ತದೆ ಅದು ಒಳ್ಳೇದೇ ಆಗುತ್ತದೆ. ಒಳ್ಳೇದೇ ಆಗುತ್ತದೆ ಅಂತ ತಿಳ್ಕೊಂಡು ನಡೆದ್ರೆ ನಿಮ್ ಜೊತೆ ಒಳ್ಳೇದೇ ಆಗುತ್ತದೆ. ಯಾಕೆ ಹೀಗಾಯ್ತು, ಹೀಗಾಗ್ಬಾರ್ದಾಗಿತ್ತು ಅಂತ ಪ್ರಶ್ನೆಗಳನ್ನ ಮಾಡಿದ್ರಂದ್ರ ಬಾಬಾ ಹೇಳ್ತಾನು, ನಮ್ಮ ಜೀವನ ಕೂಡ ಪ್ರಶ್ನೆನದಲ್ಲೇನೆ ಬರುತ್ತದೆ. ಅದಕ್ಕ ಆಗಿದೆಲ್ಲ ಒಳ್ಳೇದಕ್ಕೆ ಕಲ್ಯಾಣ ಒಳ್ಳೇದಂತ ಅನ್ಕೊಂಡ್ರ ಒಳ್ಳೇದನ್ನ ಆಗ್ತಾ ಇದೆ. ಆ ಜೈಲ್ದಲ್ಲಿ ಈಗ ಸದ್ಯ ನಮ್ಮನ್ನ 3-4 ಜನರನ್ನ ಆ ಜೈಲ್ನಲ್ಲಿ ಇಟ್ಟಿದ್ದೇ ಆದರೆ ನಮ್ಮ ಪ್ರಶ್ನೆಗಳ ಮನಸ್ಸಿನಲ್ಲಿ ಏನ್ ಬರ್ತೈತಿ ಹೇಳ್ರಿ, ಯೋಚನೆ ಮಾಡ್ರಿ. ನಮ್ಮ ಮನಸ್ಸಿನ ಪಟಲದಲ್ಲಿ ಏನ್ ಪ್ರಶ್ನೆಗಳು ಬರ್ತಿದ್ವು, ನಮ್ಮ ಮನಸ್ಸಿನ ಪಟಲದಲ್ಲಿ ಬರ್ತಿತ್ತು, ನಾ ಎದಕ್ ಕೆಲ್ಸ ಮಾಡ್ಬೇಕ್ ಬಿಡಿ, ಈ ರಾಜನ್ ಕಡೆ ನಾ ಯಾಕೆ ಕೆಲ್ಸ ಮಾಡ್ಬೇಕು, ಬಿಟ್ಟು ಬಿಡೋದ್ ಚಲೋ ಅಂತ ಹೇಳಿ ಬಿಟ್ಟು ಬಿಡ್ತೇವ್ರಿ ನಾವು. ಕರೆ ರಾಜ ಮಂತ್ರಿ ಬೀರ್ಬಲ್ ಈ ರೀತಿ ಯೋಚನೆ ಮಾಡ್ಲಿಲ್ಲ. ಆಗೋದೆಲ್ಲ ಒಳ್ಳೇದಂತ ಮಲ್ಕೊಂಡ್ರಿ ಅವ್. ಈಗ ನಿಮ್ಮನ್ನ ಇಟ್ಟಿದ್ರಂದ್ರ ನಮ್ಮನ್ನ ಜೈಲ್ನಾಗ ಹಾಕಿದ್ರಂದ್ರ ಅವಾಗ ನಾವ್ ಈ ರೀತಿ ಯೋಚನೆ ಮಾಡ್ತಿದ್ವೇನ್ರಿ. ಆ ರೀತಿ ಎಂದಿಗೂ ಕೂಡ ಯೋಚನೆ ಮಾಡ್ತಿರ್ಲಿಲ್ಲ. ಏನ್ ಮಾಡ್ತಿದ್ವಿ ಹೇಳ್ರಿ, ನಾವು ಏನೇನೋ ಯೋಚನೆಗೆ ಮಾಡ್ತಿದ್ವಿ, ವೇಸ್ಟ್ ಥಿಂಕಿಂಗ್ ಮಾಡ್ತಿದ್ವಿ, ನೆಗೆಟಿವ್ ಥಿಂಕಿಂಗ್ ಮಾಡ್ತಿದ್ವಿ, ಅಥವಾ ಬೇಕಂದ್ರೆ ರಾಜಕ್ಕೆ ಶಾಪು ಕೂಡ ಹಾಕ್ತಿದ್ವಿ. ನಾವು ಎಷ್ಟು ನಿಶ್ಚಿಂತ ಮಹಾರಾಜ ಆಗಿ ಯೋಚನೆ ಮಾಡಕತ್ತಿದ್ವಿ ನೋಡ್ರಿ. ಈಗ ಬರ್ರಿ ಇನ್ನೊಂದು ಇದೇ ರೀತಿ ಆಗೋದೆಲ್ಲ ಹೇಗೆ ಒಳ್ಳೇದು. ಒಬ್ರು ಅಕ್ಕೋರು ಕ್ಲಾಸಿಗೆ ಬರ್ತಿದ್ರು, ಅವ್ರು ನೋಡ್ಲಿಕ್ಕೆ ಅಕ್ಕಂದಿರು ಹೋದ್ರು. ಯಾಕಂದ್ರೆ ಅವ್ರ ಪತಿ ಆಕ್ಸಿಡೆಂಟ್ ಆದಾಗ ಕಾಲ್ ಫ್ರಾಕ್ಚರ್ ಆಗಿತ್ತು, ಹಾಸ್ಪಿಟಲ್ಗೆ ಹೋದ್ರು. ಅವ್ರ ಅಣ್ಣರು ಎಲ್ಲರೂ ವರ್ಣನೆ ಮಾಡಿದ್ರು ಹೆಂಗೆ ಆಕ್ಸಿಡೆಂಟ್ ಆಯ್ತು. ಆಮೇಲೆ ಇದನ್ನ ಕೇಳಿದ ಅಕ್ಕಂದಿರು ಏನಂದ್ರು, ಆಗೋದೆಲ್ಲ ಅನ್ನೋರು ಒಳ್ಳೇದಂತ. ಅಣ್ಣೋರಿಗೆ ಬಹಳ ಸಿಟ್ಟು ಬಂತು. ಏನ್ ಹೇಳಿದ್ರು, ಅಕ್ಕೋ ಏನ್ ಹೇಳತ್ತೀರಿ, ನಂದು ಆಕ್ಸಿಡೆಂಟ್ ಆಗೈತಿ ಮತ್ತೆಲ್ಲ ಆಗೋದೆಲ್ಲ ಒಳ್ಳೇದಂತೀರತ್ ಹೇಳಿ ಅವ್ರಿಗೆ ಸ್ವಲ್ಪ ಇವ್ರಿಗೆ ಬೈತಾರೆ. ಅಂದ್ರೆ ಹಿಂಗ ಅಂತಾರೆ. ಅಂದ್ಕೊಳ್ಳಿ ಇವ್ರ ಇವ್ರ ಪತ್ನಿ ಅಂತ ಅಕ್ಕೋರವ್ರಿಗೆ ಬಾಬನ್ ಜ್ಞಾನ ಇಲ್ರಿ, ಅದಕ್ಕ ಹಂಗ ಅಂದಾರ ಅಂತ ತಿಳ್ಕೊಬೇಡ್ರಿ, ಅವ್ರ ಏನ್ ಅಂದಾರ ಹಂಗ ತಿಳ್ಕೊಕ್ ಹೋಗ್ಬೇಡ್ರಿ, ಬಿಟ್ಟು ಬಿಡ್ರಿ ಅಂತ ಹೇಳ್ತಾರ. ಇವ್ರ ಮನಿಗ್ ಬರ್ತಾರೆ, ಇವ್ರ ಆಶ್ರಮ ಬರ್ತಾರೆ. ಮಾರನೇ ದಿನ ಅಣ್ಣೋರು ಕಾಲ್ ಮಾಡಿ ಅಕ್ಕೋರಿಗೆ ಸಾರಿ ಅಂತ ಕೇಳ್ತಾರೆ. ಅಕ್ಕೋರು ಸಾರಿ ರೀ, ನನ್ ತಪ್ಪಾಯ್ತು, ನಾ ಹಂಗ ಮಾತಾಡ್ಬಾರ್ದಾಗಿತ್ರಿ.
ಅವಾಗ ಅಕ್ಕೋರು ಹೇಳ್ತಾರೆ, ಏನಾತ್ರಿ ನಿನ್ನೆ ನೀವು ಅಂದ್ರೆ ಆ ಹಂಗ್ ಮಾತಾಡಿದ್ರಿ, ಇವತ್ತೇನಾಯ್ತು, ಯಾಕೆ ಸಾರಿ ಕೇಳಿದ್ರಿ? ಅಕ್ಕೋರ್ ನೀವು ಹೇಳಿದ ಮಾತು ಸತ್ಯ ಐತ್ ನೋಡ್ರಿ, ಆಗೋದೆಲ್ಲ ಒಳ್ಳೇದಕ್ಕ ಅಂತ ಹೇಳಿ. ಅವಾಗ ಅಕ್ಕೋರ್ ಅಂತ ಏನಾಯ್ತು, ಏನ್ ಒಳ್ಳೇದ್ರಿ ಅಂತ ಅಂದ್ಕೊಳ್ಳೆ. ಅವಾಗ ಅಕ್ಕೋರ್ ಹೇಳ್ದ, ಅಕ್ಕ ನಾನ್ ಸಮಾಜ ಸೇವಕ್ ಅದೇನ್ರಿ, ನಾನ್ ವಿದೇಶನ್ಯಾಗ ನನ್ಗ ಪ್ರಶಸ್ತಿ ಸಿಗೋದಿತ್ರಿ, ಅದನ್ನ ತಗೊಂಡ್ ಬರಲಿಕ್ಕೆ ಅಂತ ನಾನು ಕಾರಿಗೆ ಹೊಂಟಿದ್ದೆ, ನನ್ ಫ್ಲೈಟ್ ಟಿಕೆಟ್ ಐತ್ರಿ. ಯಾವ ಫ್ಲೈಟಿಗೆ ಹೊಂಟಿದ್ನಲ್ರಿ, ಆ ಫ್ಲೈಟ್ ಏರ್ ಕ್ರಾಶ್ ಆಯ್ತ್ರಿ, ಬರ್ಸ್ಟ್ ಆಯ್ತ್ರಿ ಪೂರ. ಬಾಬಾ ನೋಡ್ರಿ ಎಷ್ಟ್ ಇದದನ ತ್ರಿಕಾಲದರ್ಶಿ. ನಾನು ಹೋಗ್ಬಾರ್ದತ್ತೆ ಬಾಬಾ ಒಂದ್ ಸಣ್ಣ ಆಕ್ಸಿಡೆಂಟ್ ಮಾಡಿ ಇವತ್ ನಾನು ಹಾಸ್ಪಿಟಲ್ನಾಗ ಕುಣಿಸಿದನ್ರಿ ಅಂತ ಹೇಳಿ. ಅಂದ್ರೆ ಹೇಳೋ ಭಾವ ಏನಂದ್ರ, ಈಗ ಸದ್ಯಕ್ಕ ಆ ಅಣ್ಣೋರ್ ಕಣ್ಣಿಗೆ ಏನ್ ಕಾಣಿಸತೈತಿ? ಹೆಸರು. ಆ ಅಣ್ಣೋರ್ ಕಣ್ಣಿಗೆ ಏನ್ ಕಾಣಿಸತೈತೆ? ಮಾನ. ಆ ಅಣ್ಣೋರಿಗೆ ಕಾಣಿಸತೈತೇನು? ಹೆಸರು, ಶಾನ. ಆ ಅಣ್ಣೋರಿಗೆ ಕಾಣಿಸ್ತಾ ಇರೋದು ಪ್ರಶಸ್ತಿ. ಆ ಅಣ್ಣೋರಿಗೆ ಕಾಣಿಸ್ತಾ ಇರೋದು ಸನ್ಮಾನ. ಆ ಅಣ್ಣೋರಿಗೆ ಕಾಣಿಸ್ತಾ ಇರೋದು ಏರ್ ಟಿಕೆಟ್, ಫ್ಲೈಟ್ ಟಿಕೆಟ್. ಇವ್ರು ಅಣ್ಣೋರಿಗೆ ಈ ಎರಡ್ ಕಣ್ಣಿಂದ ಇದು ಕಾಣಿಸ್ತದೆ. ಶಿವ್ ಬಾಬಾಗ್ ಏನ್ ಕಾಣಿಸತೈತ್ರಿ? ತ್ರಿಕಾಲದರ್ಶಿ ಶಿವ್ ಬಾಬಾಗ್ ಏನ್ ಕಾಣಿಸತೈತ್ರಿ? ಬಾಬನಿಗೆ ಮುಂದ್ ಆಗೋದೆಲ್ಲ ಕಾಣಿಸ್ತಾ ಇದೆ, ಅವ್ರದ್ದು ಏರ್ ಕ್ರಾಶ್ ಆಗೋದ್ ಕಾಣಿಸ್ತಾ ಇದೆ, ಫ್ಲೈಟ್ ಏರ್ ಕ್ರಾಶ್ ಆಗೋದ್ ಕಾಣಿಸ್ತಾ ಇದೆ. ಅದೇ ರೀತಿ ನಾವು ಕೂಡ ಬಾಬಾ ಹೇಳ್ತಾರೆ, ಬಾಬಾ ಹೇಳೋದೇನಂದ್ರೆ, ಶಿವ್ ಬಾಬಾ ಹೇಳೋದೇನಂದ್ರೆ, ಈ ಡ್ರಾಮಾ ನನಗ ಪಸಂದ್ ಐತಿ ಅಂತ. ಈ ಡ್ರಾಮಾದಲ್ಲಿ ನಿಂದು ಕಲ್ಯಾಣ ಐತಿ, ನನಗೂ ಪಸಂದ್ ಐತಿ, ಮತ್ ನಿನ್ ಜೊತೆ ಏನ್ ಆಕೈತ ಕಲ್ಯಾಣ ಐತಿ. ಈ ಕಲ್ಯಾಣ ಏನ್ ಐತಿ, ಏನ್ ಆಗ್ತೈತಿ ಅನ್ನೋದನ್ನ ಕಾಣ್ಲಿಕ್ಕೆ ನಮಗ ಸ್ವಲ್ಪ ಏನ್ ಬೇಕ್ರಿ? ತಾಳ್ಮೆ ಬೇಕು, ಸಹನೆ ಬೇಕ್ರಿ. ಸೊ ಇದು ನೀವು ನೋಡ್ತಾ ಇದ್ದೀರಿಲ್ಲ, ಬಾಬಾ ಹೇಳೋದು ಆಗೋದೆಲ್ಲ ಕಲ್ಯಾಣ ಅಂತ ಹೇಳಿ. ಸ್ವಸ್ತಿಕ ಚಿಹ್ನೆವನ್ನ ಬಾಬಾ ಯಾಕೆ ತೋರ್ಸಿದಾರಂದ್ರ, ಒಂದು ಆಗೋದೆಲ್ಲ ಕಲ್ಯಾಣ, ಮತ್ತೆ ಈ ಸೃಷ್ಟಿ ನಾಟಕವು 4 ಯುಗದಲ್ಲಿ ತಿರುಗುತ್ತದೆ. ಯಾವುದೂ ಕೂಡ 4 ಯುಗದಲ್ಲಿ ತಿರುಗ್ತದೆ. ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರಂದ್ರ, ಈ ಸೃಷ್ಟಿ ನಾಟಕವು 4 ಯುಗದಲ್ಲಿ ತಿರುಗ್ತೈತಿ. ಒಂದು ಸತ್ಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. 4 ಯುಗ ತಿರುಗಿದ ನಂತರ ಪುನಃ ಕಲಿಯುಗದ ನಂತರ ಮತ್ ಸತ್ಯುಗ ಬರ್ತದೆ. ಸತ್ಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಮತ್ ಕಲಿಯುಗ ಆದ್ಮೇಲೆ ಮತ್ ಸತ್ಯುಗ ಬರ್ತದೆ. ಇದೇನಿದೆ ರೀ ಇದು ಸೃಷ್ಟಿ ನಾಟಕ ಚಕ್ರ ಇದೆ. ಈ 5000 ವರ್ಷ ಚಕ್ರವನ್ನ ನೀವು 4ದಲ್ಲಿ ಡಿವೈಡ್ ಮಾಡ್ರ ಪ್ರತಿ ಯುಗದ ಆಯುಷ್ಯ 1250 ವರ್ಷ. ಸೊ ಇದು ಪೂರ ಇದೇನ್ ಸೃಷ್ಟಿ ನಾಟಕ ಚಕ್ರ ಐತಲ್ರಿ, ಇದು 1250 ವರ್ಷ, 1200 ಪ್ರತಿ ಯುಗ ಚೇಂಜ್ ಆಗಿ ಕಂಪ್ಲೀಟ್ 5000 ಆಕೈತಿ. ಮತ್ತೆ ಇದು ಹೊಳ್ ತಿರುಗೋದನ ರೀ. ಇಂತ 5000 ವರ್ಷ ಭಾಳ ಸಲ ಆಗಿದಾವ್ರಿ. ಭಾಳ ಸಲ ಆಗಿದ್ದ ಇದೇನಾಗ್ತಾ ಇದ್ರಿ, ಪುನರಾವರ್ತನೆ ಆಗ್ತಾ ಇದೆ. ಮೊಟ್ಟ ಮೊದಲು ಬರೋಣ್ರಿ ಸತ್ಯುಗ. ಸತ್ಯುಗದ ಸ್ವಸ್ತಿಕ ಕೈ ಹೆಂಗೈತ್ರಿ? ಹಿಂಗೈತಿ. ಹಿಂಗಂದ್ರೆ ಈ ಕೈ ಯಾಕೆ ಹಿಂಗಿರ್ತೈತಂದ್ರ, ಸತ್ಯುಗದಲ್ಲಿ ಪ್ರತಿಯೊಬ್ರು ಕೊಡುವಂತವ್ರು ಇರ್ತಾರೆ, ಹಿಂಗ್ ಆಶೀರ್ವಾದ ಮಾಡೋದು ಕೊಡುವಂತವ್ರು ಇರ್ತಾರೆ. ಆ ಸತ್ಯುಗದಲ್ಲಿ ಯಾರು ಇರ್ತಾರೆ ಅಂದ್ರೆ ದೇವಿ ದೇವತೆಗಳು ಇರ್ತಾರೆ. ಮತ್ತೆ ಇದನ್ನು ನೆನಪಿಟ್ಕೋರಿ, ಇವು 4 ಯುಗಗಳು ಈ ಭೂಮಿ ಮೇಲೆ ನಡೀತಾವ್, ಮೇಲ್ ನಡಂಗಿಲ್ರಿ. ದೇವಿ ದೇವತೆಗಳಿಂದ ಟಿವಿಯಲ್ಲಿ ಮ್ಯಾಗ್ ತೋರಿಸ್ತಾರೆ, ಹಂಗ ಟಿವಿಯಲ್ಲಿ ಮ್ಯಾಗ್ ಯಾರು ಇಲ್ಲ. ಸತ್ಯುಗದಲ್ಲಿನೇ ಇದ್ರು ದೇವಿ ದೇವತೆಗಳು. ಅದು ಎಲ್ಲಿದ್ರು ಅಂದ್ರೆ ಇದ ಭೂಮಿ ಮೇಲೆ ಇದ್ರು. ಕಲಿಯುಗ ಎಲ್ಲ ಐತ್ರಿ? ಇದ ಭೂಮಿ ಮೇಲೆ ಐತಲ್ಲ. ಕಲಿಯುಗ ಇಲ್ಲೇ ಭೂಮಿ ಮೇಲೆ ಐತಂದ್ರೆ ತ್ರೇತಾಯುಗನೂ ಇಲ್ಲೇ ಆಗಿತ್ತು, ದ್ವಾಪರನು ಇಲ್ಲೇ ಆಗಿತ್ತು, ಸತ್ಯುಗನು ಇಲ್ಲೇ ಆಗಿತ್ತು. ಆದ್ರೆ ಸತ್ಯುಗದಲ್ಲಿ ಯಾರಿದ್ರು ಅಂದ್ರೆ ದೇವಿ ದೇವತೆಗಳು. ಅವರು ಕೂಡ ಮನುಷ್ಯರೇ, ಆದ್ರೆ ಅವರಿಗೆ ದೇವಿ ದೇವತೆಗಳು ಯಾಕಂತಾರ ಅಂದ್ರೆ ಅವ್ರು ಕೊಡ್ತಿರ್ತಾರೆ, ಕೇವಲ ಕೊಡ್ತಿರ್ತಾರೆ. ತಗೋ, 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 ತಗೋ ಅಂತ ಹೇಳಿ ಅವ್ರು ಏನಿರ್ತಾರೆ? ದೇವಿ ದೇವತೆಗಳು. ಸತ್ಯುಗ ಮುಗಿತ್ರಿ, ತ್ರೇತಾಯುಗ ಬಂತು. ತ್ರೇತಾಯುಗದಲ್ಲಿ ಸ್ವಲ್ಪ ಕಡಿಮೆ ಆಗ್ತಿದ್ರಿ. ಅದಕ್ಕ ನೋಡ್ರಿ ಕೈ ಹೆಂಗ್ ತೋರ್ಸ, ಸ್ವಲ್ಪ ತಳಗ್ ತೋರ್ಸಿದ ಯಾಕಂದ್ರ ಸ್ವಲ್ಪ ಏನಾಯ್ತ್ರಿ, ಕಡಿಮೆ ಆಯ್ತ್ರಿ. ನೆಕ್ಸ್ಟ್ ಬಂತು ದ್ವಾಪರ ಯುಗ. ಅಲ್ಲಿ ತ್ರೇತಾಯುಗದಲ್ಲಿ ಶ್ರೀರಾಮ ಸೀತಾನ್ ರಾಜ್ಯ ಇರ್ತೈತಿ. ಇಲ್ಲಿ ಲಕ್ಷ್ಮೀನಾರಾಯಣ ರಾಜ್ಯ ಇರ್ತೈತ್ರಿ ಸತ್ಯುಗದಲ್ಲಿ. ತ್ರೇತಾಯುಗದಲ್ಲಿ ಶ್ರೀರಾಮ್ ಮತ್ತು ಸೀತಾನ್ ರಾಜ್ಯ ಇರ್ತೈತಿ. ದ್ವಾಪರದಲ್ಲಿ ಕೈ ಹೆಂಗೈತ್ ನೋಡ್ರಿ, ಹಿಂಗಂದ್ರೆ ಏನ್ರಿ? ದ್ವಾಪರದಲ್ಲಿ ಹೆಸರಾಗಿದೆ ದ್ವಾ ಅಂದ್ರೆ 2. ಇಲ್ಲಿ ಪ್ರತಿಯೊಬ್ರು ನಾ ಆತ್ಮ ಅಂತ ತಿಳ್ಕೊತಾರೋ. ಇಲ್ಲಿ ದ್ವಾಪರದಲ್ಲಿ ಪ್ರತಿಯೊಬ್ರು ದೇಹ ಅಂತ ತಿಳ್ಕೊಳಿಕ್ ಶುರು ಮಾಡ್ತಾರೆ.
ಯಾವಾಗ ದೇಹ ಅಂತ ತಿಳ್ಕೊತಾರ ಅವಾಗ ಎಲ್ಲವೂ ಎರಡಾಗಿ ಒಡೆದು ಬಿಡ್ತೈತಿ. ನಾ ಹೆಣ್ಣು ನಾ ಗಂಡು, ನಾ ಕಲ್ತೇನಿ ನಾ ಕಲ್ತಿನ, ನಾ ಬಡವರು ನಾ ಶ್ರೀಮಂತರು, ನಾವು ದೊಡ್ಡವರು ನಾವು ಸಣ್ಣವರು, ನಾನು ಕಪ್ಪು ಕಾಣ್ತೀನಿ ಇವ್ರು ಬೆಳ್ಳಗ ಕಾಣ್ತಾರ. ಈ ರೀತಿ ದ್ವಾಪರ ಯುಗದಲ್ಲಿ ನಮ್ದೇನೈತ್ರಿ, ಈ ರೀತಿ ನಾವು ಬೇಡ್ಲಿಕ್ಕೆ ಶುರು ಮಾಡ್ತೇವೆ. ಈ ದ್ವಾಪರ ಯುಗದಲ್ಲೇ ಇಬ್ರಾಹಿಂ, ಬುದ್ಧರು, ಯೇಸು ಕ್ರೈಸ್ತರು 3 ಧರ್ಮ ಗುರುಗಳು ಬಂದು ಧರ್ಮ ಸ್ಥಾಪನೆಯನ್ನ ಮಾಡುತ್ತಾರೆ. ಇವರು 3 ಜನ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಇರೋದಿಲ್ಲ. ನಂತರ ಬರುತ್ತದೆ ಕಲಿಯುಗ. ಕಲಿಯುಗ ಕೈ ಹೇಗಿದೆ, ಹೀಗೆ ಹೀಗೆ ಅಂದ್ರೆ ಕಡಿ ಬಡಿ ಹೊಡಿ. ಕಲಿಯುಗದಲ್ಲಿ ಇದೇ ನೋಡ್ತಾ ಇದ್ದೀವಿ. ಟೆಕ್ನಾಲಜಿ ಕರೆಂಟ್ ವಾಗಿ ಕರೆಂಟದಲ್ಲಿ ನೋಡಿದ್ರೆ ಅಂದ್ರೆ ನಾವು ಬಹಳ ಮುಂದುವರೆದಿದ್ದೇವೆ. ಆದ್ರೆ ಕಲಿಯುಗದಲ್ಲಿ ಆತ್ಮಕ್ ಶಾಂತಿ, ಪ್ರೀತಿ, ಸುಖ ಇಲ್ಲ. ಬರೀ ಕಡಿ ಹೊಡಿ ಬಡಿನೇ ಇದೆ. ಯಾಕಂದ್ರೆ ಕಲಿಯುಗ ಅಂದ್ರ ಕಲಹ ಕಲೇಶವಾದಂತಹ ಯುಗ. ಈ ಕಲಿಯುಗದಲ್ಲಿ ಇನ್ನ ಈ ಸೃಷ್ಟಿ ಪರಿವರ್ತನೆ ಆಗ್ಬೇಕು. ಯಾಕಂದ್ರೆ ಕಲಿಯುಗ ಹೋಗಿ ಮತ್ತೇನ್ ಬರ್ಬೇಕ್ರಿ, ಇನ್ನು ಸತ್ಯುಗ ಬರ್ಬೇಕು. ಕಲಿಯುಗ ಅಂದ್ರೆ ಪೂರ ಡೌನ್ ಐತ್ರಿ, ಸತ್ಯುಗ ಅಂದ್ರೆ ಫುಲ್ ಹೈ ಐತ್ರಿ. ಈ ಕಲಿಯುಗ ಜಗತ್ತನ್ನ ಸತ್ಯುಗಾಗಿ ಚೇಂಜ್ ಮಾಡ್ಬೇಕಂದ್ರ ಇದು ನಿಮ್ಮಿಂದ ಸಾಧ್ಯ ಇಲ್ಲ. ಸತ್ಯುಗ ಅಂದ್ರೆ ದೇವಿ ದೇವತೆಗಳ ಯುಗ, ಸತ್ಯುಗ ಅಂದ್ರೆ ಬಂಗಾರದ ಯುಗ, ಸತ್ಯುಗ ಅಂದ್ರೆ ಏನ್ರಿ ಸುವರ್ಣ ಯುಗ. ಇಂಥ ಯುಗ ಈಗ ಅದ್ರ ಹಿಂದಿನ ಯುಗ ಯಾವ್ದ್ರಿ, ಕಲಿಯುಗ ಈಗ ಸದ್ಯ ನಡೀತಾ ಇರೋದು. ಈ ಕಲಿಯುಗನೇ ನಾವು ನೋಡ್ತಾ ಇದೀವಲ್ಲ, ಇದು ಕಲಹ ಕಲೇಶ ಯುಗ. ಇಲ್ಲಿ ಏನು ಸುಖ ಶಾಂತಿ ನೆಮ್ಮದಿಲ್ಲ, ಯಾರು ಒಬ್ರಿಗೊಬ್ರು ಕೊಡ್ಬೇಕನ್ನುವಂತವ್ರಿಲ್ಲ. ಸೊ ಈ ಕಲಿಯುಗ ನೀವು ನೋಡ್ತಾ ಇದ್ದಲ್ಲ, ಗಡಿಯಾರ ಚಿಹ್ನೆ ನೋಡ್ತಾ ಇದ್ರಿ. ಈ ಗಡಿಯಾರ ಚಿಹ್ನೆ ಇಷ್ಟ ತೋರಿಸ್ತಾ ಇದೆ. ಇದನ್ನ ಸ್ವಲ್ಪ ಇಲ್ಲಿ ಕೊಡೋದೈತ್ರಿ. ಅಂದ್ರೆ ನಾವು ಕಲಿಯುಗದ ಶುರುವಾತ್ನಾಗಿಲ್ಲ, ಕಲಿಯುಗದ ಪ್ರಾರಂಭನಾಗಿಲ್ಲ, ಕಲಿಯುಗದ ಮಧ್ಯದಲ್ಲಿಲ್ಲ, ನಾವ್ ಎಲ್ಲರೂ ಕಲಿಯುಗದ ಅಂತ್ಯದಲ್ಲಿದೆ. ಈ ಪ್ರತಿಯೊಬ್ರು ನಾವು ಕಲಿಯುಗದ ಅಂತ್ಯದಲ್ಲಿದ್ದೇವೆ. ಎಲ್ಲರೂ ಲಕ್ಷ ಕೊಟ್ಟು ಕೇಳ್ರಿ, ನಾವೀಗ ಸದ್ಯ ಕಲಿಯುಗ ಅಂತ್ಯದಲ್ಲಿ ಇದ್ದೇವೆ. ಸೊ ಈ ಕಲಿಯುಗದ ಅಂತ್ಯದಲ್ಲಿ ನಿರಾಕಾರ ಶಿವ ಪರಮಾತ್ಮ ನಿರ್ದೇಶಕ ಈ ಸೃಷ್ಟಿ ನಾಟಕದಲ್ಲಿ ಅವರು ಕೂಡ ಪಾತ್ರ ಮಾಡಕ್ ಕೆಳಗ್ ಬರ್ತಾರೆ. ಎಲ್ಲದರಿ ಶಿವಬಾಬಾ ಪರಂಧಾಮ್ ನಿವಾಸಿ. ಅವರು ಕೂಡ ಈ ಭೂಮಿ ಮೇಲೆ ಕಲಿಯುಗ ಅಂತ್ಯ, ಸತ್ಯುಗದ ಆದಿ, ಅರ್ಥಾತ್ ಕಲಿಯುಗ ಅಂತ್ಯ, ಸತ್ಯುಗದ ಆದಿ ನಡು ಸಂಗಮ ಯುಗದಲ್ಲಿ ಸಂಗಮೇಶ್ವರ ತಮ್ಮದೂ ಕೂಡ ಪಾತ್ರವನ್ನ ಅಭಿನಯ ಮಾಡಲು ಈ ಭೂಮಿ ಬರ್ತಾರೆ. ಬಂದ್ ಏನ್ ಮಾಡ್ತಾರೆ ಅಂದ್ರ, ಕಲಿಯುಗದಲ್ಲಿ ಇರುವಂತವ್ರನ್ನ ಸ್ವಲ್ಪ ಜನರನ್ನ ಆಯ್ಕೆ ಮಾಡ್ಕೊಂಡು ಸತ್ಯುಗದಲ್ಲಿ ಅವರನ್ನ ಪರಿವರ್ತನೆ ಮಾಡ್ತಾರೆ. ಕಲಿಯುಗ ಪತಿತಿದ್ದವರನ್ನ ಪಾವನ ಮಾಡುವ ಕರ್ತವ್ಯ ಪತೀತ ಪಾವನ ಶಿವ ಬಾಬಾ ಧರೆಗೆ ಬಂದ್ ಬಿಟ್ಟಾರೆ. ಬಂದ್ ಏನ್ ಮಾಡತ್ತಾರ, ಪಾವನ್ ಮಾಡ್ತಾರೋ. ಪಾವನ್ ಮಾಡಿ ಎಲ್ಲರನ್ನೂ ಈ ಸಂಗಮ ಯುಗದಲ್ಲೇ ಪರಂಧಾಮ್ ಕರ್ಕೊಂಡು ಹೋಗ್ತಾರೋ. ನಂತರ ಪರಂಧಾಮದಲ್ಲಿ ಯಾರು ಪಾವನ ಆಗಿದ್ದಾರೋ ಅವ್ರು ಸತ್ಯುಗದಲ್ಲಿ ಮತ್ ಪಾತ್ರವನ್ನ ಮಾಡ್ಲಿಕ್ಕೆ ಬರ್ತಾರೆ. ಮತ್ ಸತ್ಯುಗ ಬರ್ತೈತ್ರಿ ಭೂಮಿ ಮೇಲೆ, ಮತ್ ತ್ರೇತಾಯುಗ ಬರ್ತೈತ್ರಿ, ಮತ್ ದ್ವಾಪರ ಬರ್ತೈತಿ, ಮತ್ ಕಲಿಯುಗ ಬರ್ತೈತಿ. ಇದು ಈ ರೀತಿನ ಸೃಷ್ಟಿ ಚಕ್ರ ತಿರುಗ್ತಾ ಇದೆ. ಇದು ಫಸ್ಟ್ ಟೈಮ್ ಕಲಿಯುಗ ಬಂದಿಲ್ರಿ, ಇನ್ನು ಫಸ್ಟ್ ಟೈಮ್ ಸತ್ಯುಗ ಬರೋದಿಲ್ಲ. ಅನೇಕ ಬಾರಿ ಸಲ ಆಗೈತಿ, ಅನೇಕ ಬಾರಿ ರಿಪೀಟ್ ಆಗ್ತಾ ಇದೆ. ಸೊ ಇವತ್ತು ನಾವು ಯೋಚನೆ ಮಾಡಬೇಕು, ಕಲಿಯುಗ ಅಂತ್ಯ ಬಂದೈತಿ. ಕಲಿಯುಗ ಇನ್ನ 40,000 ವರ್ಷ ಬಾಕಿ ಐತ್ರಿ, ಇನ್ನು ಬಹಳ ಟೈಮ್ ಐತ್ರಿ. ಇಲ್ಲ, ಬಹಳ ಎಂಡಿಗ್ ಬಂದೈತಿ. ಅದಕ್ಕ ಇದು ಚಿತ್ರ ಬಹಳ ಮಹತ್ವದೈತ್ರಿ. ಸ್ವಲ್ಪ ಸಮಯ ಉಳಿದೈತಿ, ಸತ್ಯುಗ ಬರೋದೈತಿ. ಸೊ ತಾವು ಕೂಡ ಸತ್ಯುಗ ಬರ್ಲಿಕ್ಕೆ ನೋಡ್ರಿ ಏನ್ ಮಾಡ್ಬೇಕು. ಸತ್ಯುಗ ಬರ್ಲಿಕ್ಕೆ ಕೇವಲ ಪರಮಾತ್ಮ ಹೇಳ್ತಾರೋ, ನನ್ನನ್ನ ನೆನಪು ಮಾಡು. ಸಂಪೂರ್ಣ ನಾ ಏನು ಪ್ರತಿದಿನ ಶ್ರೀಮತಗಳನ್ನ ಕೊಡ್ತಾ ಇದ್ದೀನಿ ಅದ್ರ ಹೇಳ್ದಂತೆ ನಡೆದ್ರಂದ್ರ ಸತ್ಯುಗದಲ್ಲಿ ನೀವು ಶ್ರೇಷ್ಠ ಪದವಿ ಪಡ್ಕೊಳ್ತೀರಿ ಅಂತ ಹೇಳ್ತಾರೆ. ಈಗನೇ ಈ ಸಂಗಮದಲ್ಲೇ ನಾವು ಪರಿವರ್ತನೆ ಆಗ್ಬೇಕು, ಈ ಸಂಗಮದಲ್ಲೇ ನಾವು ಪಾವನ ಆಗ್ಬೇಕು, ಈ ಸಂಗಮದಲ್ಲೇ ನಾವೆಲ್ಲ ಆತ್ಮಗಳು ಮನೆ ಹೋಗುತ್ತೇವೆ. ಯಾವ ಟೈಮ್ದಲ್ಲೂ ನಾವು ಪರಂಧಾಮಕ್ಕೆ ನಾವು ಆತ್ಮಗಳು ಹೋಗೋದಿಲ್ಲ.
ಸತ್ಯಯುಗದಲ್ಲಿ ಹೋಗೋದಿಲ್ಲ, ತ್ರೇತಾದಲ್ಲಿ ಹೋಗೋದಿಲ್ಲ, ದ್ವಾಪರದಲ್ಲಿ ಹೋಗೋದಿಲ್ಲ, ಕಲಿಯುಗದಲ್ಲಿ ಹೋಗೋದಿಲ್ಲ. ಯಾವ ಯುಗದಲ್ಲೂ ನಾವು ಆತ್ಮಗಳು ಪರಮಧಾಮಕ್ಕೆ ಹೋಗೋದಿಲ್ಲ. ಇದು ಒಂದೇ ಸಮಯ ನಾವೆಲ್ಲ ಆತ್ಮಗಳು ಪರಮಧಾಮಕ್ಕೆ ಹೋಗುತ್ತೇವೆ. ಅದಕ್ಕೋಸ್ಕರ ಪರಮಧಾಮ ಮನೆ ನಮ್ಮನ್ನ ಕರೀತಾ ಇದೆ. ನಾವೆಲ್ಲ ಆತ್ಮಗಳು ಪರಮಧಾಮಕ್ಕೆ ಹೋಗ್ಲೇಬೇಕಾಗಿದೆ ರೀ. ಓಂ ಶಾಂತಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬಾಬಾ.